ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು SSLC ಮ್ಯಾಥಮೆಟಿಕ್ಸ್ ಕ್ವಿಜ್ 10ನೇ ತರಗತಿ ಗಣಿತ ವಿಷಯದ ರಸಪ್ರಶ್ನೆಯನ್ನು ನಡೆಸಿಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ಬನ್ನಿ ವಿದ್ಯಾರ್ಥಿಗಳೇ, ಹಾಗಾದರೆ 10ನೇ ತರಗತಿಗೆ ಸಂಬಂಧಪಟ್ಟಂಥ ಗಣಿತ ವಿಷಯದ ರಸಪ್ರಶ್ನೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋದಲ್ಲಿ ನಾವು ಸಮಾಂತರ ಶ್ರೇಣಿ ಮತ್ತು ತ್ರಿಭುಜಗಳಿಗೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳಿಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳನ್ನು ನೋಡ್ತಾ ಅವುಗಳಿಗೆ 4 ಆನ್ಸರ್ಗಳನ್ನು ಕೊಡ್ತೀನಿ. ಅವುಗಳನ್ನು ನೀವು ಆನ್ಸರ್ ಮಾಡ್ಕೊತಾ ಹೋಗ್ಬೋದು. ಇದನ್ನು ಕ್ವಿಜ್ ರೂಪದಲ್ಲಿ ನಾವು ಮಾಡ್ತಾ ಇದ್ದೀವಿ. ಓಕೆ, ಬನ್ನಿ ನೋಡೋಣ. ಹಾಗಾದರೆ ಓಕೆ, ಸ್ಟಾರ್ಟ್ ದ ಕ್ವಿಜ್. ಸ್ಟಾರ್ಟ್ ಮಾಡೋಣ. ಓಕೆ, ಕ್ವಶನ್ ನಂಬರ್ 1 ನೋಡಿ. ಇಲ್ಲಿ ಇವುಗಳಿಗೆ ಸಮಾಂತರ ಶ್ರೇಣಿಗೆ 3ನೇ ಪದ ಯಾವುದು ಅಂತಿದೆ ಕ್ವಶನ್ ನಂಬರ್. ಈಗಾಗಲೇ 4 ಆಪ್ಷನ್ ಕೊಟ್ಟಿದ್ದೀನಿ ನಿಮಗೆ ಇಲ್ಲಿ, ABCD ಅಂತ ನೀವು ನೋಡ್ಬೋದು. ಇಲ್ಲಿ A+2D, B A+3D, C A+D ಇದೆ, D ಆಪ್ಷನ್ A+4D ಇದೆ. ಯಾವ ಆಪ್ಷನ್ ರೈಟ್ ಇದೆ ಅಂತ ನೀವು ಇಲ್ಲಿ ಹೇಳಬೇಕು. ಓಕೆ, ಹೇಳ್ತೀರಾ ಯಾವುದು? ಇವುಗಳಲ್ಲಿ ಸಮಾಂತರ ಶ್ರೇಣಿಗೆ 3ನೇ ಪದ ಅಂತ ಹೇಳಿದ್ದೀವಿ. 3ನೇ ಪದ ಆದರೆ ಯಾವುದು? ನಿಮಗೆ ಸಾಮಾನ್ಯ ರೂಪ ಗೊತ್ತಿದ್ದರೆ ಇಲ್ಲಿ 3ನೇ ಪದವನ್ನು ನೀವು ಸುಲಭವಾಗಿ ಐಡೆಂಟಿಫೈ ಮಾಡ್ಬೋದು. ಯಾವುದು? A+2D. ವೆರಿ ಗುಡ್, ಸರಿಯಾದ ಉತ್ತರ. ನೋಡೋಣ, ಇದು ಚೆಕ್ ಮಾಡೋಣ. ಓಕೆ ವಿದ್ಯಾರ್ಥಿಗಳು, ಇದು A+2D ಅನ್ನೋದು ಸಮಾಂತರ ಶ್ರೇಣಿಯ 3ನೇ ಪದ. ಇದು ಸಾಮಾನ್ಯ ರೂಪ. ಇಲ್ಲಿ ಆನ್ಸರ್ ನಾನು ನೋಡಿ ಬರ್ದಿದ್ದೀನಿ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 2, A=4, D=2 ಸಮಾಂತರ ಶ್ರೇಣಿಗೆ 4ನೇ ಪದ ಅಂತ ಕೇಳಿದ್ದಾರೆ. 4ನೇ ಪದ ಎಷ್ಟಾಗ್ತದೆ? A ಆಪ್ಷನ್ ಇದೆ 14, D B 10 ಇದೆ, C 8 ಇದೆ, D ಮತ್ತು ಎಷ್ಟಿದೆ? 6 ಇದೆ. ನೋಡಿ ಇಲ್ಲಿ ಸಮಾಂತರ ಶ್ರೇಣಿ ಎಷ್ಟು? 4ನೇ ಪದ. ನೀವು ಮಾಡಬೇಕಾ? ಬೇಗ ಮಾಡಿ ಚೆಕ್ ಮಾಡ್ಕೊಂಡು ನೋಡಿ. 4ನೇ ಪದ ಅಂದರೆ ಏನು ಮಾಡ್ತೀರಾ? A+3D ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಷ್ಟು? ಯಾರು ಹೇಳ್ತಿದ್ರಲ್ಲ, ಎಷ್ಟು? 14. ಎ ಆಪ್ಷನ್. ಓ, ರಾಂಗ್ ಆನ್ಸರ್ ಇದೆ. ಇದು ಯಾವುದು ಹೇಳಿ? ಬಿ ಆಪ್ಷನ್ ನೋಡೋಣ. ಓಕೆ, ರೈಟ್ ಆನ್ಸರ್ ಇದೆ ಬಿ. ಇಲ್ಲಿ ನಾನು ಬಿಡಿಸಿದ್ದು ನೋಡಿ. 4ನೇ ಪದ ಅಂದರೆ A+3D ಮಾಡಿ ಇಲ್ಲಿನ ಕೂಡಿಸಿದ್ರೆ 10 ಬರುತ್ತೆ. ಇದು 4ನೇ ಪದ. ಓಕೆ, ಇದು ಆಬ್ಜೆಕ್ಟಿವ್ ಟೈಪ್ನಲ್ಲಿ ನಿಮಗೆ ಈ ರೀತಿ ಕ್ವಶನ್ಗಳನ್ನು ಎಕ್ಸಾಮ್ನಲ್ಲಿ ಕೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡಿ. ಸಮಾಂತರ ಶ್ರೇಣಿಯ 3ನೇ ಪದ ಕಂಡುಹಿಡಿಯುವ ಸೂತ್ರ, nನೇ ಪದ ಕಂಡುಹಿಡಿಯುವ ಸೂತ್ರ ಅಂತಿದೆ. ಓಕೆ, ಯಾವುದು ಸೂತ್ರ ಹೇಳಿ? ಎ ಆಪ್ಷನ್ನಲ್ಲಿ n=a-n+1 × D ಇದೆ. ಬಿ ದಲ್ಲಿ a=n-1 × D ಇದೆ. ಸಿ ಆಪ್ಷನ್ನು an=a+n-1 × D ಇದೆ. ಡಿ ಆಪ್ಷನ್ನಲ್ಲಿ an=a+n+1 × D ಇದೆ. ಯಾವುದು? n ಪದ ಕಂಡುಹಿಡಿಯುವಂಥ ಸೂತ್ರ ಯಾವುದು? ವೆರಿ ಗುಡ್, an=a+n-1 × D. ಇದು ನೆನಪಿರ್ಬೇಕು. ಹಾಗಾದರೆ ಆಪ್ಷನ್ ಯಾವುದು ಹೇಳಿ? ವೆರಿ ಗುಡ್, ಸಿ ಆಪ್ಷನ್ ನಿಮಗೆ ಸರಿಯಾದ ಉತ್ತರ ಆಗುತ್ತದೆ. ಸರಿ ಉತ್ತರ ವಿದ್ಯಾರ್ಥಿಗಳಿಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಕ್ವಶನ್ ನಂಬರ್ 4 ನೋಡಿ. ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತದ ಸೂತ್ರ ಅಂತ ಕೇಳಿದ್ದೀವಿ. ಇಲ್ಲಿ ಮೊತ್ತದ ಸೂತ್ರ ಯಾವುದು? ಎ ಆಪ್ಷನ್ನಲ್ಲಿ ಇದೆನಾ? ಬಿ, ಸಿ ಮತ್ತು ಡಿ. ನೀವು ಆಪ್ಷನ್ಗಳನ್ನು ನೋಡ್ಕೊಳ್ರಿ. ಮೊತ್ತ ಕಂಡುಹಿಡಿಯುವಂಥ ಸೂತ್ರ ನಿಮಗೆ ಗೊತ್ತಿರಬೇಕು. Sn=n/2 × 2a+n-1 × D ಇರಬೇಕು. 2a+n-1 × D. ಆಪ್ಷನ್ ಎ ಕರೆಕ್ಟ್ ಇದೆಯಲ್ಲ? n/2 × 2a+n-1 × D. ಆಪ್ಷನ್ ಎ ಕ್ಲಿಕ್ ಮಾಡೋಣ, ಚೆಕ್ ಮಾಡೋಣ ಇದು ಆನ್ಸರ್ ಕರೆಕ್ಟ್ ಇದೆಯಾ ಅಂತ. ಓಕೆ, ನೋಡಿ ಈಗ ಸರಿಯಾದ ಉತ್ತರ ಸಮಾಂತರ ಶ್ರೇಣಿ n ಪದ ಕಂಡುಹಿಡಿಯುವಂಥ ಸೂತ್ರ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡಿ. 5, 8, 11 ಸಮಾಂತರ ಶ್ರೇಣಿ 6ನೇ ಪದ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ 5, 8, 11 ಸಮಾಂತರ ಶ್ರೇಣಿ 6ನೇ ಪದ ಕಂಡುಹಿಡಿಬೇಕು. ನೀವು ಎಷ್ಟು ಅಂತ ಯಾಕೆ ಕಂಡುಹಿಡಿತೀರಾ? ಆಪ್ಷನ್ ಎದಲ್ಲಿ 30 ಇದೆ, ಬಿನಲ್ಲಿ 23 ಇದೆ, ಸಿನಲ್ಲಿ 25, ಡಿಯಲ್ಲಿ ಆಪ್ಷನ್ 20 ಇದೆ. ಹೌದಾ? ಟೈಮ್ ಹೋಗ್ತಾ ಇದೆ ನೋಡಿರಿ, ಚೆಕ್ ಮಾಡಿರಿ ಬೇಗ. ಏನು ಮಾಡ್ತೀರಾ? A+5D ಮಾಡಿರಿ, ನಿಮಗೆ ಬೇಗ ಗೊತ್ತಾಗುತ್ತೆ. ಇಲ್ಲಿ ಡಿಫ್ರೆನ್ಸ್ ಎ ಮೊದಲನೇ ಪದ ಕೊಟ್ಟಿದೆ, ಡಿ ಕಂಡುಹಿಡಿರಿ. ಓಕೆ, ಯಾವುದು ಆಪ್ಷನ್ ಹೇಳಿ? ಓ, ಎ ಆಪ್ಷನ್ ರಾಂಗ್ ಇದೆ. ಯಾವ್ದು ಹೇಳ್ತಿದ್ದೀರಾ? ಸಿನಾ? ಸಿನೂ ರಾಂಗ್ ಇದೆ. ಯಾವುದು ಹೇಳಿ? ಓಕೆ, ಡಿ ಆಪ್ಷನ್ ನಮಗೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳು. ಇದನ್ನು ಯಾವ ರೀತಿ ಬಿಡಿಸ್ಬೇಕಂತ ಇಲ್ಲಿ ನಾನು ಬರೆದಿದ್ದೀನಿ ನೋಡಿ, ಬಿಡಿಸಿದ್ದೀನಿ. A6 ಅಂದರೆ A+5D ಮಾಡಿರಿ, ಎಷ್ಟಾಗ್ತದೆ? 20 ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6 ನೋಡಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ D ಕಂಡುಹಿಡಿಯಲಿಕ್ಕೆ ಏನೇನು ಮಾಡ್ತೀರಿ ನೀವು? ಡಿ ಕಂಡುಹಿಡಿಯಬೇಕಾದ್ರೆ ಆಪ್ಷನ್ ಎನಲ್ಲಿ a2 + a1 ಮಾಡ್ತೀರಾ. ಆಪ್ಷನ್ ಬಿಯಲ್ಲಿ a2 - a1 ಇದೆ. ಸಿನಲ್ಲಿ a1 - a2 ಇದೆ. ಡಿನಲ್ಲಿ a3 - a4 ಇದೆ. ಯಾವುದು? ವೆರಿ ಗುಡ್, ಬಿ ನಮಗೆ ಸರಿ ಉತ್ತರ, a2 - a1.
ಸರಿಯಾದ ಉತ್ತರ. ಓಕೆ, ಕ್ವಶನ್ ನಂಬರ್ 7 ನೋಡೋಣ. ಕ್ವಶನ್ ನಂಬರ್ 7ನಲ್ಲಿ ಏನಿದೆ ನೋಡಿ, n = 2n+3 ಸಮಾಂತರ ಶ್ರೇಣಿಯ 5ನೇ ಪದ ಎಷ್ಟು ಅಂತ ಕೇಳಿದ್ದಾರೆ. n = 2n+3 ಆದರೆ ಸಮಾಂತರ ಶ್ರೇಣಿಯ 5ನೇ ಪದವನ್ನು ನೀವು ಇಲ್ಲಿ ಕಂಡುಹಿಡಿಬೇಕು. ಯಾವ ರೀತಿ? n ಇದ್ದಲ್ಲಿ ಏನು ಮಾಡಿರಿ, 5ಅನ್ನು ಹಾಕಿ ಇದನ್ನು ಬಿಡಿಸ್ತೀರಾ, ಬೇಗ ಕ್ವಿಕ್ಕಾಗಿ ಮಾಡಬೇಕು. ಎಷ್ಟಾಗ್ತದೆ ನೋಡಿ, ಎ ಆಪ್ಷನಲ್ಲಿ 10 ಕೊಟ್ಟಿದ್ದಾರೆ, ಬಿ ಆಪ್ಷನಲ್ಲಿ 3, ಸಿ ಆಪ್ಷನಲ್ಲಿ 13, ಡಿ ಆಪ್ಷನಲ್ಲಿ 15 ಇದೆ. ಯಾವುದಾಗ್ತದೆ ಇಲ್ಲಿ? 5 ಹಾಕಿದ್ರೆ 10, 1, 3, 13 ಆಗ್ತದೆ ನೋಡಿ. ಆಪ್ಷನ್ ಸಿ ಸರಿ ಉತ್ತರನಾ? ಓಕೆ, ನಿಮ್ಗೆ ಆನ್ಸರ್ ಬಂದಿದೆಯಲ್ಲ, ಆಪ್ಷನ್ ಸಿ ಸರಿ ಉತ್ತರ 13. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7. ವಿದ್ಯಾರ್ಥಿಗಳಲ್ಲಿ 7ಕ್ಕಿಂತ ಇನ್ನೊಂದು ಕ್ವಶನ್ ಇದೆ, ಆಡಿಯನ್ಸ್ ಕ್ವಶನ್ ಅಂತ ಕೊಟ್ಟಿದ್ದೀನಿ ನೋಡಿ. ಇವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ? ಆಪ್ಷನ್ ಎನಲ್ಲಿ 8 ಇದೆ, ಬಿ 4, ಸಿ 15, ಡಿ 12. ಯಾರು ಬೇಕಾದರೂ ನೀವು ಇಲ್ಲಿ ಆನ್ಸರ್ ಮಾಡ್ಬೋದು. ಇವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? ವೆರಿ ಗುಡ್. ಯಾವುದು ಅವಿಭಾಜ್ಯ ಸಂಖ್ಯೆ? 2 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 8 ನೋಡಿ. ಇಲ್ಲಿ n = n² + 4 ಸಮಾಂತರ ಶ್ರೇಣಿ 8ನೇ ಪದ ಎಷ್ಟು ಅಂತ ಕೇಳಿದ್ದಾನೆ. n² + 4 ಸಮಾಂತರ ಶ್ರೇಣಿ 8ನೇ ಪದ ಎಷ್ಟು ಅಂದರೆ n ಇದ್ದಲ್ಲಿ ನೀವೇನು ಮಾಡಬೇಕು, 8ಅನ್ನು ಆದೇಶ ಮಾಡಿರಿ, ಇದನ್ನು ಬೆಲೆ ಕಂಡಿಡ್ರಿ. ಎಷ್ಟಾಗ್ತದೆ? 8ರ ವರ್ಗ 64 + 4 68 ಆಗುತ್ತದೆ ಅಲ್ವಾ? ಓಕೆ, ಅಂದರೆ ಆಪ್ಷನ್ ಎ 68 ಇದೆ, ಬಿ 12 ಇದೆ, ಸಿ 20 ಇದೆ, ಡಿ 32 ಇದೆ. ಯಾವುದು ಆಪ್ಷನ್ನು? ವೆರಿ ಗುಡ್, ಸರಿಯಾದ ಉತ್ತರ ಎ 68. ನೀವು ಇದನ್ನು ಚೆಕ್ ಮಾಡ್ಕೋಬೋದು, ನೀವು ಮಾಡಿ ಇವುಗಳನ್ನು ಬರೆದುಕೊಳ್ಳ್ರಿ ಬೇಗ ಬೇಗ. ಓಕೆ, 9ನೇ ಕ್ವಶನ್ ನೋಡಿ. ಸಮಾಂತರ ಶ್ರೇಣಿಯ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಸೂತ್ರ ಯಾವುದು? ಆಪ್ಷನ್ ಎ, ಬಿ, ಸಿ, ಡಿ 4 ಇದೆ. ಯಾವುದು ನೋಡಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಸೂತ್ರ? Sn = n × n+1/2. ಇದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಸೂತ್ರ. ಸಿ ಆಪ್ಷನ್ ನೋಡೋಣ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಸೂತ್ರ n × n+1/2 ಸರಿ ಉತ್ತರ ಇದೆ ಇದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಕ್ವಶನ್ ನಂಬರ್ 10. 3, 5, 7 ಸಮಾಂತರ ಶ್ರೇಣಿಯ ಎಷ್ಟನೇ ಪದ 11 ಆಗುತ್ತದೆ ಅಂತ ಕೇಳ್ತಾರೆ. ಎಷ್ಟನೇ ಪದ? 11. ಎ ಆಪ್ಷನ್ ಇದೆ 11, ಬಿ ಆಪ್ಷನ್ 5, ಸಿ ಆಪ್ಷನ್ 13, ಡಿ ಆಪ್ಷನ್ 9. ನೀವು ಇದನ್ನು ಬೇಗ ಮಾಡಬೇಕು. ಮಾಡ್ತೀರಾ? ಓಕೆ, ಯಾರು ಡಿ ಆಪ್ಷನ್ ಹೇಳ್ತಾ ಇದ್ದೀರಿ? ರಾಂಗ್ ಆನ್ಸರ್ ಇದೆ ಅದು. ಆಪ್ಷನ್ ಸಿ ರಾಂಗ್ ಆನ್ಸರ್ ಇದೆ. ಆಪ್ಷನ್ ಬಿ ನೋಡೋಣ. ಸರಿಯಾದ ಉತ್ತರ ಡಿಯರ್ ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಬಿಡಿಸಿದ್ದೀನಿ. ಮೊದಲನೇ ಪದ 3, ಡಿ ಎಷ್ಟಿದೆ ಡಿಫ್ರೆನ್ಸ್ ಮಾಡಿ 5ರಲ್ಲಿ 3 ಕಳೆಯಿರಿ 2, ಏನಂದ್ರೆ ಕೊನೆಯ ಪದ ಎ 11 ಕೊಟ್ಟಿದ್ದಾರೆ. ಈ ಸೂತ್ರವನ್ನು ಬಿಡಿಸ್ಕೊಂಡು ನೀವು ಮಾಡಿದ್ರೆ n = ಎಷ್ಟಾಗ್ತದೆ? 5 ಆಗ್ತದೆ. ಓಕೆ, ಕ್ವಶನ್ ನಂಬರ್ 11 ನೋಡಿ. n = 2n+1 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ನೀವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಾದ್ರೆ ಗೊತ್ತಿದೆ ನಿಮಗೆ, a1 - a1 ಮಾಡ್ತೀರಾ. ಮಾಡಿದ್ರೆ ಎಷ್ಟಾಗ್ತದೆ ನೋಡಿ. ಎ ಆಪ್ಷನಲ್ಲಿ 3 ಇದೆ, ಬಿ ಆಪ್ಷನಲ್ಲಿ 2 ಇದೆ, ಸಿ ಆಪ್ಷನಲ್ಲಿ 5 ಇದೆ, ಡಿ ಯಲ್ಲಿ 8 ಇದೆ. ಯಾವುದಾಗುತ್ತೆ? ಓಕೆ, ಯಾರು ಹೇಳ್ತಾ ಇದ್ದೀರಾ? ಎ ಆಪ್ಷನ್ನ? ರಾಂಗ್ ಆನ್ಸರ್ ಇದೆ ವಿದ್ಯಾರ್ಥಿಗಳಿದು. ಆಪ್ಷನ್ ಬಿ ನಮಗೆ ಸರಿ ಉತ್ತರ ಆಗ್ಬೋದು. ರೈಟ್. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಆಗ್ತದೆ, 2 ಆಗ್ತದೆ. ಯಾವ ರೀತಿ ಇಲ್ಲಿ ಮಾಡಿದ್ದೀವಿ ನೋಡಿ. ಮೊದಲನೇ ಪದ 2ನೇ ಪದ ಕಂಡುಹಿಡಿದು ಡಿ ಕಂಡುಹಿಡಿಬೇಕು. ಅಂದರೆ ವಿದ್ಯಾರ್ಥಿಗಳು ನೀವು ಇಲ್ಲಿ ಎನ್ನಿನ ಸಹಗುಣಕ ಯಾವುದು ಇರ್ತದೆ ನೋಡು, ಅದು ಸಾಮಾನ್ಯ ವ್ಯತ್ಯಾಸ ಆಗಿರ್ತದೆ ಅಂತ ತಿಳ್ಕೊಳ್ಬೋದು. ಈ ರೀತಿ ಎನ್ನೇ ಪದ ಕೊಟ್ಟಾಗ ಎನ್ನಿನ ಸಹಗುಣಕ ಯಾವುದಾಗಿರ್ತದೆ ಅದೇ ಸಾಮಾನ್ಯ ವ್ಯತ್ಯಾಸ ಆಗಿರ್ತದೆ. ಓಕೆ, ಗೊತ್ತಾಗ್ತದಲ್ಲ? ಸಿಂಪಲ್ಲಾಗಿ ನೀವು ಕಂಡುಹಿಡಿಬೋದು. ಕ್ವಶನ್ ನಂಬರ್ 12 ನೋಡಿ. ಈಗ ತ್ರಿಭುಜಗಳಿಗೆ ಸಂಬಂಧಪಟ್ಟಂಥ ಕೆಲವು ಕ್ವಶನ್ಗಳು ನೋಡೋಣ. ಓಕೆ, ಒಂದೇ ಆಕಾರ ಮತ್ತು ಗಾತ್ರ ಹೊಂದಿರುವ ಆಕೃತಿಗಳಿಗೆ ಏನಂತ ಕರಿತೀವಿ ನಾವು? ಆಪ್ಷನ್ ಎ ಬಹುಭುಜಾಕೃತಿಗಳು, ಬಿ ಸಮರೂಪಾಕೃತಿಗಳು, ಸಿ ಸಮ ಆಕೃತಿಗಳು, ಡಿ ಸರ್ವಸಮ ಆಕೃತಿಗಳು. ಹೇಳಿ ಯಾವುದು? ಒಂದೇ ಆಕಾರ ಮತ್ತು ಗಾತ್ರ ಹೊಂದಿರುವಂಥ ಆಕೃತಿಗಳು. ಸಮಯ ಓಡ್ತಾ ಇದೆ. ಯಾವುದು? ವೆರಿ ಗುಡ್. ಯಾರು? ಸರ್ವಸಮ ಆಕೃತಿಗಳ? ನೋಡೋಣ, ಚೆಕ್ ಮಾಡೋಣ. ಸರಿ ಉತ್ತರ ಇದು ಸರ್ವಸಮ ಆಕೃತಿಗಳು. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ತ್ರಿಭುಜದ 3 ಕೋನಗಳು ಇನ್ನೊಂದು ತ್ರಿಭುಜದ 3 ಕೋನಗಳಿಗೆ ಸಮವಾದರೆ ಅದನ್ನು ಏನಂತ ಕರಿತೀವಿ? ಆಪ್ಷನ್ ಎ ಕೋ ನಿಯಮ, ಬಿ ಬಾ ನಿಯಮ, ಸಿ ಕೋ ನಿಯಮ, ಡಿ ಬಾಕೋಬ ನಿಯಮ. ಯಾವುದು? ಒಂದು ತ್ರಿಭುಜದ 3 ಕೋನಗಳು ಇನ್ನೊಂದು ತ್ರಿಭುಜದ 3 ಕೋನ ಅಂದಾಗ ಯಾವುದಾಗ್ತದೆ? ಆಪ್ಷನ್ ಎ. ಸರಿನಾ? ವೆರಿ ಗುಡ್. ಕೋ ನಿಯಮ. ಓಕೆ ವಿದ್ಯಾರ್ಥಿಗಳು, ನೆಕ್ಸ್ಟ್ ಕ್ವಶನ್ ನೋಡೋಣ. ಚಿತ್ರ ಕೊಟ್ಟಿದ್ದಾನೆ. ಚಿತ್ರದಲ್ಲಿ ಡಿ ಸಮಾಂತರ ಬಿ ಸಿ ಆದರೆ ಇ ಸಿಯ ಬೆಲೆ ಅಂತ ಕೇಳಿದ್ದಾನೆ.
ಈ ಚಿತ್ರವನ್ನು ನೋಡಿ ನೀವು ಕಂಡುಹಿಡಿಬೇಕು. ಯಾವುದು ಡಿ ಇ ಸಮಾಂತರ ಎ ಬಿ ಸಿ ಇದೆ. ಇ ಸಿಯ ಉದ್ದವನ್ನು ಕಂಡುಹಿಡಿಬೇಕು. ಇಲ್ಲಿಂದ ಇಲ್ಲಿಗೆ ಉದ್ದ ಏನು ಅಂತ. ಎ 2.5, ಬಿ 5 ಸೆಂಟಿಮೀಟರ್, ಸಿ 3 ಸೆಂಟಿಮೀಟರ್, ಡಿ 2 ಸೆಂಟಿಮೀಟರ್ ಇದೆ. ಬೇಗ ಇದರ ಲೆಕ್ಕವನ್ನು ಬಿಡಿಸ್ಕೊಳ್ರಿ. ಬಿಡಿಸ್ಕೊಂಡು ಇದನ್ನು ಹೇಳ್ತೀರಾ ಬೇಗ? ಆಪ್ಷನ್ ಯಾವುದು ಹೇಳಿ? ಡಿ ಆಪ್ಷನ್ ಸರಿ. ಓಕೆ, ಸರಿಯಾದ ಉತ್ತರ ಇದು. ಡಿ ಆಪ್ಷನ್ ನಮಗೆ ಸರಿ ಉತ್ತರ. ಇಲ್ಲಿ ಆನ್ಸರ್ ಬಿಡಿಸಿದ್ದೀವಿ ನೋಡಿ. ತೇಲ್ಸಿನ ಪ್ರಮೇಯದ ಪ್ರಕಾರ ಇದನ್ನು ನೀವು ಬಿಡಿಸಿದ್ರೆ ಈ ರೀತಿ ಸುಲಭವಾಗಿ ಕಂಡುಹಿಡಿಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ ಇಲ್ಲಿ ಆಡಿಯನ್ಸ್ ಕ್ವಶನ್ ಕೊಟ್ಟಿದ್ದೀವಿ ನೋಡಿ. ಚೌಕದ 4 ಕೋನಗಳ ಮೊತ್ತ ಎಷ್ಟು ಅಂತ. ಎಷ್ಟು ಹೇಳಿ? ಎ ಆಪ್ಷನ್ 180 ಡಿಗ್ರಿ, ಬಿ 360, ಸಿ 90 ಡಿಗ್ರಿ, ಡಿ 300 ಡಿಗ್ರಿ. ಯಾವುದು ಹೇಳಿ? ಚೌಕದ 4 ಕೋನಗಳ ಮೊತ್ತ. ವೆರಿ ಗುಡ್, ಬಿ ಆನ್ಸರ್ ನಮಗೆ ರೈಟು, 360 ಡಿಗ್ರಿ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಕ್ವಶನ್ ನಂಬರ್ 15. ಇವುಗಳಲ್ಲಿ ತೇಲ್ಸನ ಪ್ರಮೇಯದ ಸಾಧನೀಯ ಯಾವುದು ಅಂತ. ಯಾವುದು ಹೇಳಿ? ತೇಲ್ಸನ ಪ್ರಮೇಯದ ಸಾಧನೆ ಎ ಆಪ್ಷನ್ ಎ ಡಿ ಬೈ ಡಿ ಬಿ ಮೈನಸ್ ಎ ಸಿ ಬೈ ಇ ಸಿ ಇದೆ. ಬಿ ಆಪ್ಷನ್ ಎ ಡಿ ಬೈ ಡಿ ಬಿ ಈಕ್ವಲ್ ಟು ಎ ಇ ಬೈ ಇ ಸಿ. ಸಿ ಆಪ್ಷನ್ ಎ ಡಿ ಬೈ ಡಿ ಈಕ್ವಲ್ ಇಂಟು ಎ ಇ ಬೈ ಇ ಡಿ ಇದೆ. ಡಿ ಆಪ್ಷನ್ನಲ್ಲಿ ಎ ಡಿ ಬೈ ಎ ಇ ಈಕ್ವಲ್ ಟು ಎ ಬಿ ಬೈ ಎ ಸಿ ಇದೆ. ಯಾವುದು? ತೇಲ್ಸನ ಪ್ರಮೇಯದ ಪ್ರಕಾರ ಎ ಡಿ ಬೈ ಡಿ ಬಿ ಈಕ್ವಲ್ ಟು ಎ ಇ ಬೈ ಇ ಸಿ ಆಗಬೇಕು. ಎ ಡಿ ಬೈ ಡಿ ಬಿ ಈಕ್ವಲ್ ಟು ಎ ಇ ಬೈ ಎ ಸಿ. ಆಪ್ಷನ್ ಬಿ ನಮಗೆ ಸರಿ ಉತ್ತರ ಆಗುತ್ತದೆ. ಸರಿ ಉತ್ತರ ಆಗಿದೆ ವಿದ್ಯಾರ್ಥಿಗಳಿದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 16 ನೋಡಿ. ಪೈಥಾಗೋರಸ್ನ ಪ್ರಮೇಯದ ಸಾಧನೀಯ ಯಾವುದು? ಸಾಧನೆ ಏನಿದೆ? ಎ ಆಪ್ಷನಲ್ಲಿ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಬಿ ಆಪ್ಷನಲ್ಲಿ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್. ಸಿ ಆಪ್ಷನ್ನಲ್ಲಿ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಇಂಟು ಬಿ ಸಿ ಸ್ಕ್ವೇರ್ ಇದೆ. ಡಿ ಆಪ್ಷನ್ನಲ್ಲಿ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದೆ. ಯಾವುದು? ವೆರಿ ಗುಡ್, ಆಪ್ಷನ್ ಎ ನೋಡೋಣ. ಸರಿಯಾದ ಉತ್ತರ. ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 17. 2, 7, 12 ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ. ಇದು ಮತ್ತೆ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದಾವೆ. ಇಲ್ಲಿ ಮೊತ್ತವನ್ನು ಕಂಡುಹಿಡಿಬೇಕು. ನೀವು ಇಲ್ಲಿ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಬಳಸ್ಕೊಳ್ರಿ. ಬೇಗ ಎ ಮತ್ತು ಡಿ ಅನ್ನು ಕಂಡುಹಿಡ್ಕೊಂಡು 20 ಪದಗಳ ಮೊತ್ತವನ್ನು ಕಂಡುಹಿಡಿಬೋದು. ಓಕೆ ಮಾಡ್ತೀರಾ? ಬೇಗ ಮಾಡಬೇಕು. ಇದು ಪರೀಕ್ಷೆಯಲ್ಲಿ 2 ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳು. ಭಾಳ ಸುಲಭವಾಗಿರ್ತದೆ. ಸೂತ್ರವನ್ನು ಬಳಸ್ಕೊಂಡು ಲೆಕ್ಕ ಬಿಡಿಸ್ರಿ. ಆಪ್ಷನ್ ಎ ಇದೆ 90 ಡಿಗ್ರಿ, ಬಿ 990 ಡಿಗ್ರಿ, ಸಿ 999 ಇದೆ, ಡಿ 97 ಇದೆ. ಓಕೆ, ಆಪ್ಷನ್ ಯಾವುದು ಹೇಳಿ? ಬಿ 990 ನೋಡೋಣ, ಚೆಕ್ ಮಾಡೋಣ. ಸರಿ ವಿದ್ಯಾರ್ಥಿಗಳಿಗೆ. ಮೊದಲ 20 ಪದಗಳ ಮೊತ್ತ ಎಷ್ಟು? 990 ಆಗುತ್ತೆ. ಯಾವ ರೀತಿ ಬಿಡಿಸ್ಬೇಕಂತ ಗೊತ್ತಿದೆ ನಿಮಗೆ. ಇದನ್ನು ಬಿಡಿಸ್ರಿ, ಭಾಳ ಸುಲಭವಾಗಿದೆ ಪ್ರಶ್ನೆ. ಓಕೆ, ಕ್ವಶನ್ ನಂಬರ್ 18 ನೋಡ್ತೀರಾ. 2, x, 10 ಈ ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ನ ಬೆಲೆ ಅಂತ ಕೇಳಿದ್ದೀವಿ. ಆಪ್ಷನ್ ಎನಲ್ಲಿ 3, ಬಿ 5 ಇದೆ, ಸಿ ನಲ್ಲಿ 4, ಡಿ ಯಲ್ಲಿ ಎಷ್ಟಿದೆ? 6 ಇದೆ ನೋಡಿ. ಅಂದರೆ 2, x, 10 ಈ ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ನ ಬೆಲೆ ಏನಾಗಿರ್ತದೆ ಅಂತ ಕೇಳಿದ್ದೀವಿ. ಆಪ್ಷನ್ ಏನು ಹೇಳ್ರಿ? ಎಷ್ಟು? ಆಪ್ಷನ್ ಡಿ ಸರಿ ಉತ್ತರ. ನೋಡೋಣ, ಚೆಕ್ ಮಾಡೋಣ. ಓಕೆ, ಸರಿ ಉತ್ತರ ವಿದ್ಯಾರ್ಥಿಗಳಿದು. ಯಾವ ರೀತಿ ಮಾಡಬೇಕಂತ ನೋಡಿ. x = a + b / 2 ಅಂತ ಮಾಡಿರಿ. ನಿಮಗೆ ಎಕ್ಸ್ನ ಬೆಲೆ ಬಂದುಬಿಡ್ತದೆ. ಮೊದಲನೇ ಪದ ಮತ್ತು ಮೂರನೇ ಪದವನ್ನು ಕೂಡಿ ಮಧ್ಯದ ಪದ 2ರಿಂದ ಭಾಗಿಸ್ಬೇಕು. ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 19. n = 4n² - 1 ಮತ್ತು n = 35 ಆದಾಗ ಸಮಾಂತರ ಶ್ರೇಣಿಯ n ಬೆಲೆ ಅಂತ ಕೇಳಿದ ನೋಡಿ. n = 4n² - 1 ಇದೆ. n ಬೆಲೆ ಕೊಟ್ಟಿದ್ದಾರೆ 35. ಇಲ್ಲಿ ಸಮಾಂತರ ಶ್ರೇಣಿ n ಬೆಲೆ ಏನಾಗ್ತದೆ? a = 4, b 36, ಸಿ ಆಪ್ಷನ್ 3 ಇದೆ, ಡಿ ಆಪ್ಷನ್ 9 ಇದೆ. ಓಕೆ, ಬೇಗ ಮಾಡ್ತೀರಾ ಇದನ್ನು? ಬೇಗ ಮಾಡಿದ್ರೆ ನಿಮಗೆ n ಬೆಲೆ ಗೊತ್ತಾಗ್ತದೆ. ಎಷ್ಟಿರ್ಬೋದು ಹೇಳಿ? ಆಪ್ಷನ್ ಸಿನ ಚೆಕ್ ಮಾಡೋಣ. ರೈಟ್ ಆನ್ಸರ್ ಇದೆ ಇದು, ಆಪ್ಷನ್ ಸಿ. ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಇಲ್ಲಿ ಬಿಡಿಸಿದ್ದೀನಿ ನಾನು. ಓಕೆ ವಿದ್ಯಾರ್ಥಿಗಳು, ನೋಡ್ತಾ ಇದ್ದೀರಲ್ಲ? ಓಕೆ, ಈಗ ನಾವು 20 ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 19 ಆಗಿದೆ ಇಲ್ಲಿ. ಮತ್ತೆ ಆ್ಯಕ್ಚುಲಿ ಇದು 8, x 8, 11, y ಸಮಾಂತರ ಶ್ರೇಣಿಯ ಪದಗಳಾದರೆ x ಮತ್ತು y ಬೆಲೆ ಅಂತ ಕೇಳಿದ ನೋಡಿ. x 8, 11, y ಸಮಾಂತರ ಶ್ರೇಣಿ ಪದಗಳೇನಾದರೆ x ಮತ್ತು y ಬೆಲೆ ಏನಾಗಿರ್ತದೆ? ಆಪ್ಷನ್ ಎನಲ್ಲಿ 5 ಮತ್ತು 14, ಆಪ್ಷನ್ ಬಿ ಯಲ್ಲಿ 5 ಮತ್ತು 9, ಸಿ ಯಲ್ಲಿ 9 ಮತ್ತು 14, ಡಿ ಯಲ್ಲಿ 4 ಮತ್ತು 14 ಇದೆ. ಯಾವುದಂತ ಮಾಡ್ತೀರಾ? ಇದು A1, ಇದು A2, ಇದು A3, ಇದು A4 ಅಂತ ತಿಳಿದುಕೊಂಡು ನೀವು ಬಿಡಿಸಿದ್ರೆ ಇದನ್ನು ಸುಲಭವಾಗಿ ಬಿಡಿಸ್ಬೋದು. ಯಾವುದು? ಆಪ್ಷನ್ ಏನಾ? ಓಕೆ, ಸರಿ ಉತ್ತರ ವಿದ್ಯಾರ್ಥಿಗಳಿದು. ನೋಡಿ ಯಾವ ರೀತಿ ಬಿಡಿಸ್ಬೇಕಂತ ಇಲ್ಲಿ ತೋರಿಸಿದ್ದೀನಿ ನಾನು. ಕ್ವಶನ್ ನಂಬರ್ ನೋಡೋಣ ಈಗ 20. ಓಕೆ, 20 ಕ್ವಶನ್ ನೋಡಿ ಇಲ್ಲಿ. S4 = 20 ಮತ್ತು S3 = 12 ಆದರೆ ಶ್ರೇಣಿಯ 4ನೇ ಪದ ಎಷ್ಟು ಅಂತ ಕೇಳಿದ್ದಾನೆ.
4ನೇ ಪದವನ್ನು ನೀವು ಕಂಡುಹಿಡಿಬೇಕು. ಭಾಳ ಸುಲಭವಾಗಿದೆ. ಈ ರೀತಿ ಕೊಟ್ಟಾಗ ನೀವು ಭಾಳ ಸುಲಭವಾಗಿ ಕಂಡುಹಿಡಿಬೋದು. ಯಾವ ರೀತಿ? A = 8 ಇದೆ ಆಪ್ಷನಲ್ಲಿ, B ಆಪ್ಷನಲ್ಲಿ 12 ಇದೆ, C ಆಪ್ಷನಲ್ಲಿ 18 ಇದೆ, D ಆಪ್ಷನಲ್ಲಿ 6 ಇದೆ ನೋಡಿ. ಓಕೆ, ಹೇಳಿ ಯಾವುದು? ವೆರಿ ಗುಡ್. ಯಾರು 8 ಅಂತ ಹೇಳ್ತಿದ್ರಲ್ಲ, ಆಪ್ಷನ್ ಎ ಸರಿ ಉತ್ತರ ನೋಡಿ. ಯಾವ ರೀತಿ ಅಂದರೆ A4 ಕಂಡುಹಿಡಿಬೇಕಾದ್ರೆ S4ನಲ್ಲಿ S3 ಕಳೆದರೆ ನಮಗೆ ಸುಲಭವಾಗಿ 4ನೇ ಪದವನ್ನು ಕಂಡುಹಿಡಿಬೋದು. ಓಕೆ ವಿದ್ಯಾರ್ಥಿಗಳೇ, ಇಷ್ಟು 20 ಪ್ರಶ್ನೆಗಳು ಈ ಒಂದು ರಸಪ್ರಶ್ನೆಯಲ್ಲಿ ನಾವು ನೋಡಿದ್ದೀವಿ. ಓಕೆ ವಿದ್ಯಾರ್ಥಿಗಳೇ, ಇದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ ವಿದ್ಯಾರ್ಥಿಗಳು? ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.